ಇನ್ನು ಮುಸ್ಲಿಮರ ಸಿಟ್ಟು ಶಮನಕ್ಕೆ ಕೊನೆ ಹಂತದ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಕೊನೆ ಕ್ಷಣದಲ್ಲಿ ಚುನಾವಣಾ ಚಕ್ರವ್ಯೂಹಕ್ಕೆ ಸಿದ್ದು ಎಂಟ್ರಿ ನೀಡ್ತಾ ಇದ್ದಾರೆ. ನಾಮಿನೇಷನ್ ವಾಪಸ್ ಪಡೆಯೋದಕ್ಕೆ ಕೆಲವು ಗಂಟೆಗಳು ಬಾಕಿ ಇದೆ. ಕೊನೆ ಕ್ಷಣದಲ್ಲಿ ಚುನಾವಣಾ ಚಕ್ರವ್ಯೂಹಕ್ಕೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ನೀಡ್ತಾರಾ? ನಾಮಿನೇಷನ್ ವಾಪಸ್ ಪಡೆಯೋದಕ್ಕೆ ಇನ್ನು ಕೆಲವು ಗಂಟೆಗಳು ಮಾತ್ರ ಬಾಕಿ ಇದೆ. ದಾವಣಗೆರೆ ಅಖಾಡದಲ್ಲಿ ಮುಸ್ಲಿಮರ ಸ್ಪರ್ಧೆ ಟೆನ್ಷನ್ ಆಗ್ತಾ ಇದೆ. ಮತ ಡಿವೈಡ್ ಆಗದಂತೆ ತಡೆಯೋದಕ್ಕೆ ಭಾರಿ ಕಸರತ್ತನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಕಾಂಗ್ರೆಸ್ ನಾಯಕರಿಂದ ಮಾಹಿತಿ ಪಡೆದ ಸಿಎಂ ಸಿದ್ದರಾಮಯ್ಯ ಅವರು ಅನ್ನುವಂಥ ಪ್ರಶ್ನೆ ಸಹ ಮೂಡುತ್ತೆ. ಸದ್ಯಕ್ಕೆ ಅಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ? ಪಾಸಿಟಿವ್ ಆಗಿದೆಯಾ ಅಥವಾ ನೆಗೆಟಿವ್ ಕಂಟಿನ್ಯೂ ಆಗ್ತಾ ಇದೆನಾ? ಬಂಡಾಯ ಎದ್ದವರ ನಾಮಿನೇಷನ್ ವಾಪಸ್ ಪಡೆದ್ರ? ನಾಮಪತ್ರ ವಾಪಸ್ ಪಡೆಯಲು ಹಿಂದೆ ಕೊನೆಯ ದಿನ ಆಗಿದೆ. ಸೊ ಅದಕ್ಕೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಸಂಧಾನ ಆಗದಿದ್ದರೆ ಅಭ್ಯರ್ಥಿಗಳು ಕಣದಲ್ಲಿರ್ತಾರೆ. ಮುಸ್ಲಿಂ ಅಭ್ಯರ್ಥಿಗಳು ಹೆಚ್ಚಾಗಿದ್ದರೆ ವೋಟ್ ಡಿವೈಡ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮತಗಳು ವಿಭಜನೆ ಆದರೆ ರಿಸಲ್ಟ್ ಮೇಲೆ ಎಫೆಕ್ಟ್ ಖಂಡಿತವಾಗ್ಲೂ ಬೀಳುತ್ತೆ. ರೆಬೆಲ್ ನಾಯಕರ ಜೊತೆ ಕೊನೆ ಹಂತದವರೆಗೆ ಈಗಾಗಲೇ ಚರ್ಚಿಸಿ ಮುಂದಿನ ದಿನಗಳಲ್ಲಿ ನಿಮಗೆ ಸ್ಥಾನಮಾನ ಕೊಡುತ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಇದೆ ಮನವೊಲಿಕೆ ಮಾಡುವಂತೆ ಸೂಚಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇನ್ನು ಮುಖ್ಯವಾಗಿ ಮುಸ್ಲಿಮರ ಸಿಟ್ಟು ಶಮನಕ್ಕೆ ಕೊನೆಯ ಹಂತದ ಸರ್ಕಸ್ ಅಂತಾನೆ ಹೇಳ್ಬೋದು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಮರ್ಥ ಅವರಿಗೆ ಈಗಾಗಲೇ ಏನು ಟಿಕೆಟ್ ಸಿಕ್ಕಿದೆ. ಆದರೆ ಅಲ್ಲಿರುವಂತಹ ಮುಸ್ಲಿಂ ಸಮುದಾಯದವರು ಈಗಾಗಲೇ ಏನೋ ಬಂಡಾಯ ಹಿಂದಿದ್ದಾರೆ. ಸಾದಿಕ್ ಪೈಲ್ವಾನ್ ಅವರು ಜೊತೆಗೆ 20ಕ್ಕೂ ಹೆಚ್ಚು ಜನರು ಈಗಾಗಲೇ ನಾಮಿನೇಷನ್ ಫೈಲನ್ನು ಮಾಡಿದ್ದಾರೆ. ಅದಕ್ಕೆ ಮುಖ್ಯವಾಗಿ ಇಂದಿನ ದಿನ ಅಂದರೆ ಕೊನೆಯ ದಿನಾಂಕವಾಗದೆ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ, ನಾಮಿನೇಷನ್ ವಾಪಸ್ ಪಡೆಯೋದಕ್ಕೆ ಇನ್ನೂ ಕೆಲವು ಗಂಟೆಗಳು ಮಾತ್ರ ಬಾಕಿ ಇದೆ. ಅದಕ್ಕೋಸ್ಕರ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸದ್ಯದ ಪಟ್ಟಿಗೆ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ, ಅವರು ಸಂಧಾನಕ್ಕೆ ಹೋಗ್ತಾರಾ ಅಥವಾ ಈ ರೀತಿಯಾಗಿ ವಿರುದ್ಧವಾಗಿ ಬಂಡಾಯವನ್ನು ಎಬ್ಬಿಸ್ಕೊಂಡು ಹೋಗ್ತಾ ಇರ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಒಂದಿಷ್ಟು ಮಾಹಿತಿಗಳನ್ನು ಕೂಡ ಪಡಿತಾ ಇದ್ದಾರೆ. ಈಗ ಸದ್ಯದ ಪಟ್ಟಿಗೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದೆ, ಅದೇ ರೀತಿಯಾಗಿ ನೆಗೆಟಿವ್ ಕಂಟಿನ್ಯೂ ಆಗ್ತಾ ಇದೆನಾ ಅಥವಾ ಏನಾದರೂ ಬದಲಾವಣೆ ಪಾಸಿಟಿವ್ ಆಗ್ತಾ ಇದೆನಾ? ಮುಖ್ಯವಾಗಿ ಈ ರೀತಿಯಾಗಿ ಏನು ಬಂಡಾಯ ಎದ್ದೊಳ್ಳೋದ್ರಿಂದ ಖಂಡಿತವಾಗ್ಲೂ ಇಲ್ಲಿ ಕಾಂಗ್ರೆಸ್ಗೂ ಕೂಡ ದೊಡ್ಡ ಮಟ್ಟದ ರೀತಿಯಲ್ಲಿ ಹೊಡೆತ ಬೀಳುತ್ತೆ. ಮುಖ್ಯವಾಗಿ ಮತಗಳು ವಿಭಜನೆ ಆಗುತ್ತೆ. ಮತಗಳ ಹಂಚಿಕೆಯಿಂದ ಬೇರೆ ಪಕ್ಷಕ್ಕೂ ಕೂಡ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ಏನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಮರೇ ನಿರ್ಣಾಯಕರು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮಾತುಗಳು ಕೂಡ ಕೇಳಬಹುದು. ಅಲ್ಲಿ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರು ಇರ್ಬೋದು. ಆದರೆ ಒಂದು ಕಡೆಯಿಂದ ನಾವು ನೋಡೋದಾದರೆ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟು ವರ್ಷಗಳಿಂದ ಏನು ಸಾಕಷ್ಟು ರೀತಿಯಲ್ಲಿ ಮುಸ್ಲಿಂ ಸಮುದಾಯ ಸಪೋರ್ಟ್ ಮಾಡ್ಕೊಂಡು ಬಂದ ಇದೆ ಆ ಒಂದು ಕ್ಷೇತ್ರದಲ್ಲಿ ಮಾತ್ರ. ಸೊ ಆ ಒಂದು ಕಾರಣವನ್ನು ಇಟ್ಕೊಂಡು ಈಗಾಗಲೇ ಏನು ಬಂಡಾಯ ಎದ್ದಿದ್ದಾರೆ ಸಾದಿಕ್ ಪೈಲ್ವಾನ್ ಅವರ ಜೊತೆಗೂ ಸಹ ಅವರ ಪರವಾಗಿಯೂ ಸಹ ಸಾಕಷ್ಟು ಏನು ಮತಗಳು ಬೀಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇದರಿಂದ ಸಮರ್ಥ ಅವರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಎಫೆಕ್ಟ್ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೋಸ್ಕರ ಸಿಎಂ ಸಿದ್ದರಾಮಯ್ಯನವರು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ, ಅಲ್ಲಿ ಏನೇನೆಲ್ಲ ನಡೀತಾ ಇದೆ, ಸದ್ಯದ ಪಟ್ಟಿಗೆ ಎಲ್ಲ ಪಾಸಿಟಿವ್ ಆಗ್ತಾ ಇದೆನಾ ಅಥವಾ ಅದೇ ನೆಗೆಟಿವ್ ಕಂಟಿನ್ಯೂ ಆಗ್ತಾ ಇದೆನಾ? ಇದರಿಂದ ಮತ ವಿಭಜನೆಗಳು ಆಗುವಂತಹ ಎಲ್ಲ ಚಾನ್ಸಸ್ಗಳಿದೆ. ಮತ ವಿಭಜನೆ ಏನಾದರೂ ಆದರೆ ರಿಸಲ್ಟ್ಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ. ಈಗ ಮುಂದಿನ ದಿನಗಳಲ್ಲಿ ನಿಮಗೆ ಸ್ಥಾನಮಾನ ಕೊಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಸಂಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಮುಸ್ಲಿಂ ಸಮುದಾಯದ ಈಗಾಗಲೇ ಸಾದಿಕ್ ಪೈಲ್ವಾನ್ ಅವರು ಏನು ಬಂಡಾಯ ಎದ್ದಿದ್ದಾರೆ ಅವರನ್ನು ಸಂಧಾನ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದರೆ ಅವರು ಎಲ್ಲೂ ಕೂಡ ಒಪ್ಕೊಳ್ತಾ ಇಲ್ಲ. ಯಾಕೆಂದರೆ ಇಷ್ಟು ವರ್ಷಗಳ ಕಾಲ ನಾವು ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರಾಗಿ ಸಾಕಷ್ಟು ಕೆಲಸವನ್ನು ಮಾಡ್ಕೊಳ್ತಾ ಬಂದಿದ್ವಿ. ಈ ಬಾರಿ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ ನಮಗೆ ಟಿಕೆಟ್ ದೊರೆಯುತ್ತೆ ಅಂಥೇಳಿ. ಆದರೆ ಆ ಟಿಕೆಟ್ ದೊರೆತಿಲ್ಲ, ನೀವು ನಮಗೆ ಕೊಟ್ಟಿಲ್ಲ. ಈಗಿರಬೇಕಾದಂಥ ಸಂದರ್ಭದಲ್ಲಿ ನಾವು ಕೂಡ ಬಂಡಾಯ ಎದ್ದೇಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಇದ್ದಾರೆ. ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಮುಖ್ಯವಾಗಿ ಇಂದಿನ ದಿನ ಕೊನೆಯ ದಿನಾಂಕವಾಗಿದೆ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ.